ನಾವೆಲ್ಲ ಸಂಘಟಿತರಾಗಬೇಕು, ನಾವೆಲ್ಲ ಒಂದಾಗಬೇಕು. ನೆಟ್ವರ್ಕ್ ಇಂಡಸ್ಟ್ರಿ ಇಸ್ ನಾಟ್ ಇಲ್ಲೀಗಲ್ ಇಂಡಸ್ಟ್ರಿ. ನೆಟ್ವರ್ಕ್ ಇಂಡಸ್ಟ್ರಿ ಇಸ್ ಎ ಟೋಟಲಿ ಲೀಗಲ್ 100%. ಇದು ಸರ್ಕಾರ ಅನೌನ್ಸ್ ಮಾಡಿದೆ, ಶರತ್ ಹೇಳ್ತಾ ಇಲ್ಲ, ಸರ್ಕಾರ ಅನೌನ್ಸ್ ಮಾಡಿದೆ. ಭಾರತ ಸರ್ಕಾರ ಹೇಳಿದೆ ನೆಟ್ವರ್ಕ್ ಇಂಡಸ್ಟ್ರಿ ಚೆನ್ನಾಗಿದೆ ಅಂತ. ಇದರಿಂದ ನಾವು ನಿರುದ್ಯೋಗಿತನ ತೆಗಿಬೋದು, ಇದರಿಂದ ಭಾರತನ ಡೆವಲಪ್ ಮಾಡ್ಬೋದು, GDP ರೇಟ್ ಜಾಸ್ತಿ ಆಗುತ್ತೆ. ಬಟ್ ನೆಟ್ವರ್ಕ್ ಇಂಡಸ್ಟ್ರಿಯ ಹೆಸರು ಹೇಳಿ ಕೆಲವೊಂದು ಮೋಸಗಳು ನಡೀತಾ ಇದೆ, ಜಾಲತಾಣಗಳಲ್ಲಿ ಎಲ್ಲ ಹೊಲಸು ನಡೀತಾ ಇದೆ ನೆಟ್ವರ್ಕ್ ಇಂಡಸ್ಟ್ರಿ ಹೆಸರು ಹೇಳಿ. ಸೊ ಅದನ್ನೆಲ್ಲ ತಡೆಗಟ್ಟಬೇಕು. ನೆಟ್ವರ್ಕ್ ಇಂಡಸ್ಟ್ರಿಯಿಂದ ಅಮಾಯಕರು ಬಲಿ ಆಗ್ತಾ ಇದ್ದಾರೆ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಬಡವರಿಗೆ ಮೋಸ ಆಗ್ತಾ ಇದೆ, ನೆಟ್ವರ್ಕ್ ಇಂಡಸ್ಟ್ರಿಯಿಂದ ಹೆಣ್ಮಕ್ಳಿಗೆ ಮೋಸ ಆಗ್ತಾ ಇದೆ. ಅದನ್ನು ನಾವೆಲ್ಲ ತಡೆಗಟ್ಟಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಹಾಗಾಗಿ ನಾವೆಲ್ಲ ಧ್ವನಿ ಎತ್ತಬೇಕು, ನಾವೆಲ್ಲ ಒಂದಾಗಬೇಕು. ಇದು ತುಂಬ ದೊಡ್ಡ ವಿಷನ್ ಇದೆ. ನಾನು ಈ 2 ಗಂಟೆಯಲ್ಲಿ 3 ಗಂಟೆಯಲ್ಲಿ ನಿಮಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಗೀತಾಡಿದ್ದು ಎಲ್ಲ ಲೀಗಲ್ ಆಗಿದೆ, ಸಿಸ್ಟಮೆಟಿಕ್ ಆಗಿದೆ. ನಾವು ಒಂದಾಗಬೇಕು. ಅದೇ ನನ್ನ ಹೋರಾಟ, ನನ್ನ ಕನಸು. ಇವತ್ತು ಒಂದು ಒಳ್ಳೆಯ ದಿನ ನಮಗೆ ಸಿಕ್ಕಿದೆ ಸ್ನೇಹಿತರೆ, ಮತ್ತೆ ಈ ದಿನ ಸಿಗೋದಿಲ್ಲ. ನನ್ನ ಯೋಜನೆಗಳು ಭಾಳಷ್ಟು ಇದ್ದಾವೆ. ಆ ಎಲ್ಲ ಯೋಜನೆಗಳಿಗೆ ನೀವು ಕೈ ಜೋಡಿಸಿ. ನನ್ನ ಪ್ಲಾನ್ ಏನಿದೆ ಅಂತಂದು ಹೇಳಿದ್ರೆ, ಓಕೆ, ನೆಟ್ವರ್ಕ್ ಇಂಡಸ್ಟ್ರಿಯ ಮಹಾಸಂಗಮ ಮಾಡೋಣ. ಎಲ್ಲ ಕಂಪನಿ ಓನರ್ಸು, ಎಲ್ಲ ಕಂಪನಿಯ ಲೀಡರ್ಸ್ಗಳು ಒಂದು ಕಡೆ ಸೇರಿ ಮಹಾಸಂಗಮ ಮಾಡೋಣ. ಓಕೆ, ಸೊ ಇದರಿಂದ ನಿಮ್ಮ ಬಿಸ್ನೆಸ್ ಹಾಳಂತರೂ ಆಗಲ್ಲ, ನಿಮ್ಮ ಬಿಸ್ನೆಸ್ ಡಬಲ್ ತ್ರಿಬಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಯೂನಿಟಿ ಬರುತ್ತೆ, ರೆಸ್ಪೆಕ್ಟ್ ಬರುತ್ತೆ, ಜಾಸ್ತಿ ಫ್ಲೋ ಆಗುತ್ತೆ. ಇವತ್ತು ಕರ್ನಾಟಕ ಭಾರತದಲ್ಲಿ 6ನೇ ಸ್ಥಾನದಲ್ಲಿದೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. 6ನೇ ಸ್ಥಾನದಲ್ಲಿದೆ ಕರ್ನಾಟಕ. ನನಗಿವತ್ತೇನು ಅನ್ನಿಸ್ತಿದೆ ಅಂತಂದು ಹೇಳಿದ್ರೆ 2025 ಮುಗಿಯೋದ್ರೊಳಗಡೆ 1ನೇ ಸ್ಥಾನ ಮುಟ್ತೀರಿ ಅಂತ. ಯಾಕಂದರೆ ನೀವೆಲ್ಲ ಇನ್ನು ಭರ್ಜರಿಯಾಗಿ ನೆಟ್ವರ್ಕ್ ಇಂಡಸ್ಟ್ರಿನ ನಿಲ್ಲಿಸ್ತೀರಾ, ಅದರ ಭದ್ರ ಬುನಾದಿಯಾಗಿ ನೀವು ಕಾಯ್ತೀರಾ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಅದೇ ರೀತಿ ಭಾರತ ಈಗ 15ನೇ ಸ್ಥಾನದಲ್ಲಿತ್ತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ. ಈಗ ಭಾರತ 11ನೇ ಸ್ಥಾನಕ್ಕೆ ಮುಟ್ಟಿದೆ 2024ರಲ್ಲಿ. ಇನ್ನು ಮುಂಬರುವ ದಿನಗಳಲ್ಲಿ ಭಾರತ ಪ್ರಪಂಚದಲ್ಲಿ 1ನೇ ಸ್ಥಾನ ಮುಟ್ಟೋದು ಯಾವುದು ಡೌಟ್ ಇಲ್ಲ. ಸೊ ಇವತ್ತು ನಮಗೆಲ್ಲ ಸರಿಯಾದ ಸಮಯ ಇದೆ. ನಾಳೆ ನಮ್ಮ ಪೀಳಿಗೆ ಹೇಳ್ತಾರೆ ಇವರೇ ನಮಗೆ ಬುನಾದಿ ಹಾಕಿಕೊಟ್ಟಿದ್ದು ಅಂತ. ಹೆಂಗೆ ನಾವು ಇವತ್ತು ಫ್ರೀಡಮ್ ಫೈಟರನ್ನು ನೆನೆಸ್ತಿದ್ದೀವೋ, ನಾಳೆ ನೆಟ್ವರ್ಕ್ ಫೈಟರ್ಸನ್ನು ನೆನೆಸ್ತಾರೆ. ಓಕೆ, ಅದು ನಾನು ನೀವು ಆಗಿರ್ತೀವಿ. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ.